ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಆಗಸ್ಟ್ 16, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಮೊದಲನೇ ಆರ್ಟಿಕಲ್, ಕಂಟ್ರಿ ಫೇಸಿಂಗ್ ಟ್ವಿನ್ ಚಾಲೆಂಜಸ್ ಆಫ್ ಕರಪ್ಷನ್ ಆ್ಯಂಡ್ ನೆಪೋಟಿಸಮ್ PM. ಈ ಒಂದು ಆರ್ಟಿಕಲನ್ನು ಸಿಲಾಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಗವರ್ನೆನ್ಸ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಹಾಗೂ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಏನಾದರೂ ಆನ್ಸರನ್ನು ನೀವು ಬರೀತಾ ಇದ್ದೀರಿ ಅಂತಂದರೆ ಇಲ್ಲಿರುವಂಥ ಪಾಯಿಂಟ್ಸ್ಗಳನ್ನು ನಾವು ಬಳಕೆ ಮಾಡ್ಕೋಬೋದು. ಸೊ ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ, ಸ್ವಾತಂತ್ರ್ಯ ದಿವಸದ ಒಂದು ಸೆಲೆಬ್ರೇಷನಲ್ಲಿ ಮೋದಿಜಿಯವರು ಕೊಟ್ಟಿರುವಂಥ ಕೆಲವೊಂದಿಷ್ಟು ಮಂತ್ರವನ್ನು ನಾವಿಲ್ಲಿ ನೋಡುವಂಥದ್ದು. ಅವರು ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಹೇಳಿದ್ದಾರೆ. 5 ಪಾಯಿಂಟ್ಸ್ಗಳನ್ನು ಅದನ್ನು ಪಂಚಪ್ರಾಣ ಅಂತ ಕರೀತಾರೆ. ಈ ರೀತಿಯಾಗಿ ನಾವು ರೆಸೊಲ್ಯೂಷನ್ಸನ್ನು ತೆಗೆದುಕೊಳ್ಬೇಕು. ನಮ್ಮ ಭಾರತದ ಒಂದು ಡೆವಲಪ್ಮೆಂಟ್ಗೆ ನಾವು ಯಾವ ರೀತಿಯಾಗಿ ಕಾಂಟ್ರಿಬ್ಯೂಷನನ್ನು ಮಾಡಬೇಕು, ಯಾವ ಸೆಕ್ಟ್ರಲ್ಲಿ ನಾವು ಇವತ್ತು ವರ್ಕ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಜೊತೆಗೆ ಡೈನೆಸ್ಟ್ರಿ ಹಾಗೂ ನೆಪೋಟಿಸಮ್ ಬಗ್ಗೆನೂ ಸಹ ಅವರು ಎಂಫಸೈಸ್ ಮಾಡಿದ್ದಾರೆ. ಡೈನೆಸ್ಟ್ರಿ ಅಂತಂದರೆ ಹೆರಿಡಿಟರಿ ಪ್ರಾಕ್ಟೀಸಸ್ಗಳು, ವಂಶಾವಳಿ ಪ್ರಾಕ್ಟೀಸಸ್ಗಳಾಗಲಿ. ನೆಪೋಟಿಸಮ್ ಅಂತಂದರೆ ನಮ್ಮ ಪರಿಚಯ ಇರೋರಿಗೆ ಅಥವಾ ನಮ್ಮ ರಿಲೇಟಿವ್ಸ್ಗಳಿಗೆ ನಾವು ಫೇವರ್ ಮಾಡ್ತಕ್ಕಂಥ ಸಿಚುವೇಶನ್ಸ್ಗಳು. ಈ ಎಲ್ಲ ಪ್ರಾಕ್ಟೀಸಸ್ಗಳು ನಮ್ಮ ಒಂದು ಪೊಲಿಟಿಕಲ್ ಸಿಸ್ಟಮಲ್ಲಿ ಎವಿಲ್ ಆಗಿ ಕಾಡ್ತಾ ಇದ್ದಾವೆ. ಸೊ ಇವತ್ತು ಟ್ಯಾಲೆಂಟೆಡ್ ಇರ್ತಕ್ಕಂಥ ಇಂಡಿವಿಜುವಲ್ಗಳಿಗೆ ಅಥವಾ ಕೆಪಾಬಲ್ ಇರ್ತಕ್ಕಂಥ ಇಂಡಿವಿಜುವಲ್ಸ್ಗಳಿಗೆ ರಿಕಗ್ನೈಸೇಷನ್ ಸಿಗ್ತಾ ಇಲ್ಲ. ಇದಕ್ಕೆ ಕಾರಣ ಅಂತಂದರೆ ಇವತ್ತು ನೆಪೋಟಿಸಮ್. ಸೊ ನೆಪೋಟಿಸಮ್ ನಮ್ಮ ಒಂದು ಸಿಸ್ಟಮನ್ನು ಹಾರ್ಮ್ ಮಾಡ್ತಾ ಇದೆ ಅನ್ನೋದನ್ನು ಇವರು ಎಂಫಸೈಸ್ ಮಾಡಿದ್ದಾರೆ. ಹಾಗೂ ನಮ್ಮ ದೇಶದ ಒಂದು ಬೆಳವಣಿಗೆಯನ್ನು ನಾವು ಕನ್ಸಿಡರ್ ಮಾಡಿದಾಗ ಬೇರೆ ದೇಶಗಳು ಕೊಡ್ತಾ ಇರುವಂಥ ಒಂದು ಸರ್ಟಿಫಿಕೇಷನ್ ಮೇಲೆ ಪ್ರೊಜೆಕ್ಷನ್ ಆಗ್ತಾ ಇದೆ. ಯಾಕೆ ನಾವೇ ಒಂದು ಓನ್ ಮಾರ್ಕರನ್ನು ಕ್ರಿಯೇಟ್ ಮಾಡಬಾರ್ದು ಅನ್ನುವಂಥದ್ದು. ಇವಾಗ ನಮ್ಮ ಒಂದು ಸೊಸೈಟಿ ಯಾವ ರೀತಿಯಾದಂಥ ಒಂದು ಆಸ್ಪಿರೇಷನನ್ನು ಹೊಂದಿದೆ, ಅದ್ರ ಬೇಸ್ ಮೇಲೆ ನಾವು ಇವತ್ತು ಚಾಲೆಂಜಸನ್ನು ಫೇಸ್ ಮಾಡ್ತಾ ಇದ್ದೀವಿ. ಆ ಚಾಲೆಂಜಸ್ಗಳನ್ನು ಫುಲ್ಫಿಲ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ದೇಶದ ಒಂದು ಬೆಳವಣಿಗೆಯನ್ನು ಡಿಸೈಡ್ ಮಾಡಲಿಕ್ಕೆ ನಾವೇ ಒಂದು ಮಾರ್ಕರನ್ನು ಕ್ರಿಯೇಟ್ ಮಾಡಬೇಕು ಅನ್ನುವಂಥದ್ದನ್ನು ಸಹ ಇವರು ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಜೊತೆಗೆ ವುಮನ್ ಸೇಫ್ಟಿಗೆ ಸಂಬಂಧಪಟ್ಟಂತೆ, ಎನರ್ಜಿ ಸೆಲ್ಫ್ ರಿಲಯನ್ಸ್ಗೆ ಸಂಬಂಧಪಟ್ಟಂತೆ, ಡೈವರ್ಸಿಟಿಯನ್ನು ನಾವು ಸೆಲೆಬ್ರೇಟ್ ಮಾಡೋದಾಗಲಿ ಮತ್ತು ಎಲ್ಲ ಲ್ಯಾಂಗ್ವೇಜಸ್ಗಳನ್ನು ರೆಸ್ಪೆಕ್ಟ್ ಮಾಡೋದು ಇಂಪಾರ್ಟೆಂಟು ಅನ್ನುವಂಥದ್ದಾಗಲಿ, ಕರಪ್ಷನ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪಾಯಿಂಟ್ಸನ್ನು ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು. ಇನ್ನು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಪಂಚಪ್ರಾಣ ಆಫ್ ಅಮೃತ್ ಕಾಲ್. ಏನಂಗಂತಂದರೆ ಅಮೃತ್ ಕಾಲ್ ಅಂದರೆ ಇವಾಗ 75 ಇಯರ್ಸ್ ಅಮೃತ ಮಹೋತ್ಸವನ ನಾವು ಏನು ಸೆಲೆಬ್ರೇಟ್ ಮಾಡಿದ್ವಿ, ನೆಕ್ಸ್ಟ್ 25 ಇಯರ್ಸನ್ನು ಅಮೃತ್ ಕಾಲ್ ಅಂತ ಎಂಫಸೈಸ್ ಮಾಡಿದ್ದಾರೆ ಮೋದಿಜಿ. ಪಂಚಪ್ರಾಣ ಅಂತಂದರೆ 5 ರೀತಿಯಾದಂಥ ಪ್ಲೆಜ್ಗಳನ್ನು, ನಮ್ಮ ಭಾರತದ ಒಂದು ಆಸ್ಪಿರೇಷನ್ ಯಾವ ರೀತಿಯಾಗಿರಬೇಕು, ನಮ್ಮ ಒಂದು ಡೆವಲಪ್ಮೆಂಟ್ ಅಥವಾ ನಮ್ಮ ಫ್ರೀಡಮ್ ಫೈಟರ್ಸ್ಗಳ ಒಂದು ಡ್ರೀಮನ್ನು ಫುಲ್ಫಿಲ್ ಮಾಡೋದಕ್ಕೋಸ್ಕರ ನಾವು ಯಾವ ರೀತಿಯಾಗಿ ವರ್ಕ್ ಮಾಡಬೇಕು ಅನ್ನುವಂಥದ್ದನ್ನು ನಾವು ಈ ಒಂದು 5 ಪ್ಲೆಜ್ಜಲ್ಲಿ ನೋಡ್ಬೋದು. ಮೊದಲನೇ ಪ್ಲೆಡ್ಜ್ ಏನು ಹೇಳುತ್ತೆ ಅಂದರೆ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ನಾವು ಗೋಲನ್ನು ಹೊಂದಿರಬೇಕು, ಭಾರತದ ಒಂದು ಬೆಳವಣಿಗೆಗೆ ಸಂಬಂಧಪಟ್ಟಂತೆ ನಾವು ವರ್ಕ್ ಮಾಡಬೇಕು ಅನ್ನೋದಾಗಲಿ, ಕೊಲೋನಿಯಲ್ ಮೈಂಡ್ಸೆಟ್ಟನ್ನು ನಾವು ತೆಗೆದುಹಾಕಬೇಕು. ಈ ಒಂದು ಟ್ರೇಸ್ ಏನಿದೆಯಲ್ಲ ಕೊಲೋನಿಯಲ್ ಮೈಂಡ್ಸೆಟ್ಗೆ ಸಂಬಂಧಪಟ್ಟಂತೆ ಇದನ್ನು ನಾವು ರಿಮೂವ್ ಮಾಡಬೇಕು. ಇವತ್ತು ಬ್ಯೂರೋಕ್ರಾಟ್ಸಲ್ಲಿ ಸಹ ಈ ರೀತಿಯಾದಂಥ ಆ್ಯಟಿಟ್ಯೂಡ್ ಬಂದಿದೆ. ಇದನ್ನೆಲ್ಲ ರಿಮೂವ್ ಮಾಡಬೇಕು ಅನ್ನೋಂಥದ್ದನ್ನು ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಜೊತೆಗೆ ನಮ್ಮ ದೇಶದ ಒಂದು ಲಿಗೆಸಿಯನ್ನು ನಾವು ಕ್ಯಾರಿ ಮಾಡಬೇಕು. ಲಿಗೆಸಿ ಅಂತ ಬಂದಾಗ ನಮ್ಮ ರೂಟ್ಸ್ ಯಾವ ರೀತಿಯಾಗಿದೆ, ನಮ್ಮ ಒಂದು ಕಲ್ಚರ್ಗೆ ಸಂಬಂಧಪಟ್ಟಂತೆ, ನಮ್ಮ ಹೆರಿಟೇಜ್ಗೆ ಸಂಬಂಧಪಟ್ಟಂತೆ ನಾವು ಹೆಚ್ಚು ಒತ್ತನ್ನು ಕೊಡಬೇಕು. ಇನ್ನು 4ನೇ ಪಾಯಿಂಟಲ್ಲಿ ಯೂನಿಟಿ, ಸಮಾನತೆಯ ಬಗ್ಗೆ ಅವರು ಡಿಸ್ಕಸ್ ಮಾಡುವಾಗ ಜೆಂಡರ್ ಈಕ್ವಾಲಿಟಿಯನ್ನು ಎಂಫಸೈಸ್ ಮಾಡಿದ್ದಾರೆ. ಜೆಂಡರ್ ಈಕ್ವಾಲಿಟಿಯನ್ನು ನಾವು ಅಚೀವ್ ಮಾಡಬೇಕು, ವುಮನ್ ಬಗ್ಗೆ ಹೆಚ್ಚಿನ ಒಂದು ಫೋಕಸನ್ನು ನಾವು ಇಲ್ಲಿ ತೋರಿಸಬೇಕು ಅನ್ನೋದನ್ನು ಹೇಳಿದ್ದಾರೆ. 5ನೇ ಪಾಯಿಂಟಲ್ಲಿ ಫಂಡಮೆಂಟಲ್ ಡ್ಯೂಟೀಸ್. ಸೊ ನಾವು ಹೆಚ್ಚು ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಮಾತ್ರ ಮಾತಾಡ್ತೀವಿ. ಫಂಡಮೆಂಟಲ್ ಡ್ಯೂಟೀಸ್ ಅಂತಂದ ಬಂದಾಗ ಇವಾಗ ನಾವು ಎಲೆಕ್ಟ್ರಿಸಿಟಿಯನ್ನು ಪ್ರೊವೈಡ್ ಮಾಡೋದಾಗಲಿ ಅಥವಾ ಇರಿಗೇಷನ್ನಲ್ಲಿ ವಾಟರ್ನ ಸಪ್ಲೈ ಮಾಡೋದು ಸರ್ಕಾರದ ಒಂದು ರೆಸ್ಪಾನ್ಸಿಬಿಲಿಟಿ ಇದ್ರೂ ಸಹ ಇದನ್ನು ಯಾವ ರೀತಿಯಾಗಿ ನೀವು ಬಳಕೆ ಮಾಡ್ಕೋತೀರಿ ಅನ್ನೋದು ಸಿಟಿಜನ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಷ್ಟು ಅವಶ್ಯಕತೆ ಇರುತ್ತೆ ಅಷ್ಟು ಮಾತ್ರ ಎಲೆಕ್ಟ್ರಿಸಿಟಿಯನ್ನು ಬಳಕೆ ಮಾಡ್ಕೋಬೇಕು, ಹಾಗೂ ಎಷ್ಟು ವಾಟರ್ ಅವಶ್ಯಕತೆ ಇರುತ್ತೆ ಅದರಿಂದ ನಾವು ಹೆಚ್ಚು ಕ್ರಾಪನ್ನು ಪ್ರೊಡ್ಯೂಸ್ ಮಾಡಬೇಕು ಅನ್ನೋದನ್ನು ಮೋದಿಜಿಯವರು ಎಂಫಸೈಸ್ ಮಾಡಿದ್ದಾರೆ. ಈ ರೀತಿಯಾಗಿ 5 ಪ್ರಾಣಗಳು ನಮಗೆ ಇಂಪಾರ್ಟೆಂಟು. ನಿಮಗೆ KPSC ಎಕ್ಸಾಮಿನೇಷನಲ್ಲಿ ಡೈರೆಕ್ಟಾಗಿ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸನ್ನು ಎಂಫಸೈಸ್ ಮಾಡ್ಬೋದು. ಸೊ ಹಾಗಾಗಿ ಈ ಒಂದು ಪಂಚಪ್ರಾಣ ಏನಿದೆಯಲ್ಲ ಅದು ಇಂಪಾರ್ಟೆಂಟು. ಅಮೃತ್ ಕಾಲ್ ಅಂದರೆ ಏನು ಇಂಪಾರ್ಟೆಂಟು, ಇದನ್ನು ನೀವು ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ರೀಸೆಂಟಾಗಿ ನಾವು ಪಂಚಾಮೃತ ಅನ್ನುವಂಥ ಟರ್ಮನ್ನು ನೋಡಿದ್ದೀವಿ. ಪಂಚಾಮೃತ ಅಂದಾಗ COP26 ಮೋದಿಜಿಯವರು ಕೊಟ್ಟಿರುವಂಥ 5 ಪ್ರಾಮಿಸಸ್ಗಳು ಅಥವಾ 5 ಪ್ಲೆಡ್ಜಸ್ಗಳು. ಸೊ ಪಂಚಾಮೃತದಲ್ಲಿ 5 ರೀತಿಯಾದಂಥ ಫೀಚರ್ಸ್ಗಳಿದ್ದಾವೆ. ನಿಮಗೆ ಕನ್ಫ್ಯೂಷನ್ ಮಾಡಲಿಕ್ಕೆ ಇಲ್ಲಿರುವಂಥ ಫೀಚರ್ಸ್ಗಳನ್ನು ಪಂಚಪ್ರಾಣದಲ್ಲಿ ಕೊಡ್ಬೋದು. ಆ ಒಂದು ಟರ್ಮ್ ಸೇಮ್ ಇರೋದ್ರಿಂದ ನೀವು ಅಲ್ಲಿರುವಂಥ ಫೀಚರ್ಸ್ಗಳನ್ನು ನೆನ್ಪಿಟ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಪಂಚಾಮೃತ ಅಂತ ಬಂದಾಗ ನೆಟ್ ಝೀರೋ ಎಮಿಷನ್ಗೆ ಸಂಬಂಧಪಟ್ಟಂತೆ ಇರ್ಬೋದು, ಅಥವಾ 1 ಬಿಲಿಯನ್ ಟನ್ ಕಾರ್ಬನ್ ಎಮಿಷನ್ ಅಲ್ಲಿರತಕ್ಕಂಥ ಟಾರ್ಗೆಟ್ ಇರ್ಬೋದು, ಹಾಗೂ ಕಾರ್ಬನ್ ಇಂಟೆನ್ಸಿಟಿಗೆ ಸಂಬಂಧಪಟ್ಟಂತೆ 45% ಅನ್ನುವಂಥ ಒಂದು ಟಾರ್ಗೆಟ್ ಆಗಲಿ, ಅಥವಾ ನಮ್ಮ ಒಂದು ಎನರ್ಜಿ ರಿಕ್ವೈರ್ಮೆಂಟಲ್ಲಿ 50% ನಾವು ರಿನ್ಯೂವಬಲ್ ಎನರ್ಜಿಯಿಂದ ತೆಗೆದುಕೊಳ್ತೀವಿ ಅನ್ನುವಂಥದ್ದಾಗಲಿ, ನಾನ್ ಫಾಸಿಲ್ ಎನರ್ಜಿಗೆ ಸಂಬಂಧಪಟ್ಟಂಥ ಕೆಪಾಸಿಟಿಯನ್ನು ಎನ್ಹ್ಯಾನ್ಸ್ ಮಾಡ್ತೀವಿ ಅಂತ ಈ ರೀತಿಯಂಥ 5 ಪಾಯಿಂಟ್ಸ್ಗಳು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಪಂಚಪ್ರಾಣದಲ್ಲಿರ್ತಕ್ಕಂಥ ಪ್ಲೆಡ್ಜಸ್ಗಳು ಇಂಪಾರ್ಟೆಂಟು, ಹಾಗೂ ಪಂಚಾಮೃತದಲ್ಲಿರುವಂತಹ 5 ಪ್ಲೆಡ್ಜಸ್ಗಳು ಸಹ ಅಥವಾ ಪ್ರಾಮಿಸಸ್ಗಳು ಸಹ ಇಂಪಾರ್ಟೆಂಟು.
ಇವಾಗ ರೀಸೆಂಟಾಗಿ INDC ನಡಿನಲ್ಲಿ 2 ಪಾಯಿಂಟನ್ನು ನಾವು ಅಗ್ರಿ ಮಾಡಿದ್ದೀವಿ. ಆ 5 ಪ್ಲೆಡ್ಜಸ್ಗಳಲ್ಲಿ 2 ನಾವು ಅಗ್ರಿ ಮಾಡಿದ್ದೀವಿ. ಸೊ ಯಾವ್ಯಾವ 2 ಪಾಯಿಂಟ್ಸ್ಗಳು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಯಾಕೆಂದರೆ ಲಾಸ್ಟ್ ವೀಕು ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಹಾಗೇನು ಇವಾಗ ರಿವಿಷನನ್ನು ನೀವು ಕನ್ಸಿಡರ್ ಮಾಡೋದಾದರೆ 2 ಅಗ್ರೀಡ್ ಆಗಿರ್ತಕ್ಕಂಥ ಗೋಲ್ಸ್ಗಳು ಯಾವ್ಯಾವು INDC ನಡಿನಲ್ಲಿ. ಇನ್ನು ಮುಂದಿನ ಆರ್ಟಿಕಲ್ ದ ಕಾಂಟ್ರವರ್ಸಿಯಲ್ ವಿಸಿಟ್ ಆಫ್ ಅ ಚೈನೀಸ್ ವೆಸಲ್ ಟು ಹಂಬನ್ಟೋಟಾ ಹಾಗೂ ಇಂಡಿಯಾ ಗಿಫ್ಟ್ಸ್ ಅ ಡ್ರಾನಿಯರ್ ಏರ್ಕ್ರಾಫ್ಟ್ ಟು ಶ್ರೀಲಂಕಾ. ಈ 2 ಆರ್ಟಿಕಲ್ಗಳನ್ನು ನಾವು GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಇಂಡಿಯಾ ಆ್ಯಂಡ್ ಇಟ್ಸ್ ನೇಬರ್ಹುಡ್ಗೆ ಕನೆಕ್ಟ್ ಮಾಡುವಂಥದ್ದು. ಸೊ 2 ಆರ್ಟಿಕಲ್ಗಳು ಇವತ್ತು ಭಾರತ ಹಾಗೂ ಶ್ರೀಲಂಕಾದ ರಿಲೇಷನ್ ಯಾವ ರೀತಿಯಾಗಿದೆ, ಚೈನಾ ಹಾಗೂ ಶ್ರೀಲಂಕಾದ ರಿಲೇಷನ್ ಯಾವ ರೀತಿಯಾಗಿದೆ. ಇದರಲ್ಲಿ ನಾವು ಬೇಸಿಕಲಿ ಮೊದಲೇ ಆರ್ಟಿಕಲಲ್ಲಿ ಹಂಬನ್ಟೋಟಾ ಪೋರ್ಟಲ್ಲಿ ಚೈನಾದವರು ಸೆಟಪ್ ಮಾಡ್ತಾ ಇರುವಂಥ ಒಂದು ಸೆಟಲೈಟ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಶಿಪ್ನ ನೇಮು ಸಹ ನಮಗೆ ಇಂಪಾರ್ಟೆಂಟ್. ಕೆಲವೊಂದಿಷ್ಟು ಸರ್ತಿ ಎಕ್ಸಾಮಿನೇಷನಲ್ಲಿ ಕೇಳ್ಬೋದು. ಶಿಪ್ನ ನೇಮ್ ಏನಂತಂದರೆ ಯೋನ್ ವಾಂಗ್ 5. ಸೊ ಈ ಒಂದು ಶಿಪ್ಪಲ್ಲಿ ಅವರು ಸೈಂಟಿಫಿಕ್ ಆಗಿರುವಂತಹ ಒಂದು ಸೆಟಲೈಟನ್ನು ಸೆಟಪ್ ಮಾಡಲಿಕ್ಕೆ ಶ್ರೀಲಂಕಾದವರು ಪರ್ಮಿಷನನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಸೆಟಲೈಟ್ ಟ್ರ್ಯಾಕಿಂಗ್ ವೆಸಲ್ ಏನಿದೆಯಲ್ಲ ಇದು ಹಂಬನ್ಟೋಟಾದಲ್ಲಿ ಅರೈವ್ ಆಗ್ತಾ ಇದೆ ಅನ್ನೋದು ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟು. ಇಲ್ಲಿ ಇಂಪಾರ್ಟೆಂಟ್ ಕನ್ಸರ್ನ್ ಏನಂತಂದರೆ ಶ್ರೀಲಂಕಾ ಏನೋ ಪರ್ಮಿಷನನ್ನು ಕೊಟ್ಟಿದೆ. ಇಲ್ಲಿ ಭಾರತದ ಒಂದು ಇಂಟ್ರೆಸ್ಟ್ ಯಾವ ರೀತಿಯಾಗಿದೆ, ಭಾರತದ ಸೆಕ್ಯುರಿಟಿಗೆ ಯಾವ ರೀತಿಯಾಗಿ ಧಕ್ಕೆ ಆಗ್ಬೋದು, ಭಾರತದ ಕನ್ಸರ್ನ್ ಯಾವ ರೀತಿಯಾಗಿದೆ ಈ ಒಂದು ಪರ್ಮಿಷನ್ಗೆ ಸಂಬಂಧಪಟ್ಟಂತೆ ಅನ್ನೋದಾಗಲಿ, ಅಥವಾ ಒಂದೆಡೆ ನಾವು USA ಹಾಗೂ ಭಾರತವನ್ನು ನೋಡಿದಾಗ ಇನ್ನೊಂದೆಡೆ ಚೈನಾ, ಈ 3 ಕಂಟ್ರಿಗಳ ಜೊತೆಗೆ ಇವತ್ತು ಶ್ರೀಲಂಕಾ ಒಳ್ಳೆಯ ರಿಲೇಷನ್ಸನ್ನು ಮೇಂಟೈನ್ ಮಾಡಬೇಕು. ಭಾರತನೂ ಸಹ ಸಾಕಷ್ಟು ಅಸಿಸ್ಟೆನ್ಸನ್ನು ಕೊಟ್ಟಿದೆ, ಫೈನಾನ್ಷಿಯಲ್ ಸಪೋರ್ಟನ್ನು ಶ್ರೀಲಂಕಾಕ್ಕೆ ಕೊಟ್ಟಿರೋದನ್ನು ನೋಡ್ಬೋದು. ಜೊತೆಗೆ ಚೈನಾನೂ ಸಹ ಸಪೋರ್ಟನ್ನು ಕೊಡ್ತಾ ಇದೆ. ಸೊ ಇಲ್ಲಿ ಚೈನಾ ಮತ್ತು ಭಾರತ ಮಧ್ಯೆ ಕೆಲವೊಂದಿಷ್ಟು ಸೆಕ್ಯುರಿಟಿಗೆ ಸಂಬಂಧಪಟ್ಟಂತೆ ಡಿಸ್ಟರ್ಬೆನ್ಸ್ ಇರೋದ್ರಿಂದ ಸೆಕ್ಯುರಿಟಿ ಕನ್ಸರ್ನನ್ನು ಭಾರತ ಈ ಒಂದು ಇಶ್ಯೂನಲ್ಲಿ ತೋರಿಸಲೇಬೇಕಾಗತ್ತೆ. ಶ್ರೀಲಂಕಾದ ರೆಸ್ಪಾನ್ಸ್ ಯಾವ ಇದೆ ಅಂತಂದರೆ ಈ ಒಂದು ಸೆಕ್ಯುರಿಟಿಗೆ ಸಂಬಂಧಪಟ್ಟಂತೆ ಅವರೇನು ಹೇಳ್ತಾ ಇದ್ದಾರೆ ಅಂತಂದರೆ ಇದು ಕೇವಲ ಸೈಂಟಿಫಿಕ್ ರಿಸರ್ಚ್ಗೋಸ್ಕರ ಮಾತ್ರ ಅಲೋವನ್ನು ಮಾಡ್ತಾ ಇದ್ದೀವಿ, ಸೆಕ್ಯುರಿಟಿಗೆ ಧಕ್ಕೆ ಆಗುವಂತಹ ಯಾವುದೇ ಆ್ಯಕ್ಟಿವಿಟೀಸ್ಗಳು ಇಲ್ಲಿ ನಡೆಯಲ್ಲ, ಇದು ಕೇವಲ ಒಂದು ರಿಸರ್ಚ್ ಸೆಂಟರ್ ಥರ ಆ್ಯಕ್ಟ್ ಮಾಡುತ್ತೆ ಅನ್ನೋದನ್ನು ಶ್ರೀಲಂಕಾ ಜಸ್ಟಿಫೈ ಮಾಡಿದೆ. ಇನ್ನು ಶ್ರೀಲಂಕಾದ ಒಂದು ಸ್ಟ್ಯಾಂಡ್ ಯಾವ ರೀತಿಯಾಗಿದೆ, ಇವಾಗ ಅಲೋ ಮಾಡಿರುವಂಥ ಒಂದು ಕಂಡೀಷನಲ್ಲಿ ಇವರು ಸಹ ಒಂದು ಜಸ್ಟಿಫಿಕೇಷನನ್ನು ಕೊಡ್ತಾ ಇದ್ದಾರೆ. ಶ್ರೀಲಂಕಾ ಇವತ್ತು ಒಂದು ಸವರಿನ್ ಕಂಟ್ರಿ ಆಗಿದೆ. ಹಾಗಾಗಿ ಈ ಒಂದು ಡೆವಲಪ್ಮೆಂಟನ್ನು ಮಾಡಲಿಕ್ಕೆ ಅಥವಾ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂಥ ಡಿಸಿಷನನ್ನು ತೆಗೆದುಕೊಳ್ಳಲಿಕ್ಕೆ ತಮ್ಮ ಒಂದು ಓನ್ ಇಂಟ್ರೆಸ್ಟನ್ನು ತೋರಿಸಲಿಕ್ಕೆ ಅವ್ರಿಗೊಂದು ರೈಟ್ ಇದೆ ಅನ್ನೋದನ್ನಾಗಲಿ ಅಥವಾ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ಗಳನ್ನು ಅವರು ಮಾಡ್ಬೋದು, ಅವ್ರದ್ದೇ ಆದಂಥ ಒಂದು ಹಕ್ಕಿದೆ ಅನ್ನೋದನ್ನು ಅವರು ಹೇಳಿದ್ದಾರೆ. ಜೊತೆಗೆ ಈ ಒಂದು ಇಂಡಿಯನ್ ಓಷನ್ನಲ್ಲಿ ಒಂದು ಟ್ರಾನ್ಸ್ಪೋರ್ಟೇಷನ್ ಹಬ್ ಆಗಿರೋದ್ರಿಂದ ಸೈಂಟಿಫಿಕ್ ರಿಸರ್ಚನ್ನು ಮಾಡೋದ್ರಿಂದ ಇಂಡಿಯನ್ ಓಷನ್ಗೆ ಸಂಬಂಧಪಟ್ಟಂಥ ಒಂದು ಎಕ್ಸ್ಪ್ಲೋರೇಷನನ್ನು ನಾವು ಮಾಡ್ಬೋದು. ಇದೊಂದು ಲಾಫುಲ್ ಆಗಿರುವಂಥ ಕನ್ಸರ್ನು ಅಥವಾ ಫುಲ್ಲಿ ರೆಸ್ಪೆಕ್ಟಬಲ್ ಅನ್ನುವಂಥದ್ದನ್ನು ನಾವಿಲ್ಲಿ ಕನ್ಸಿಡರ್ ಮಾಡುವಂಥದ್ದು. ಹಾಗೂ ಚೈನಾನು ಸಹ ಈ ಒಂದು ಕೋಸ್ಟಲ್ ಜ್ಯೂರಿಸ್ಡಿಕ್ಷನ್ಗೆ ಸಂಬಂಧಪಟ್ಟಂತೆ ಲಾಫುಲ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಜಸ್ಟಿಫಿಕೇಷನನ್ನು ಕೊಟ್ಟಿದ್ದಾರೆ. ಸೊ ಈ 2 ಪಾಯಿಂಟ್ಗಳು ಚೈನಾದ ಒಂದು ಸ್ಟ್ಯಾಂಡ್ ಪಾಯಿಂಟ್ ಯಾವ ರೀತಿಯಾಗಿದೆ ಅಂತ ರಿಫ್ಲೆಕ್ಟ್ ಮಾಡ್ತಾ ಇದೆ. ಇಷ್ಟು ಇನ್ಫಾರ್ಮೇಷನ್ ಈ ಒಂದು ಆರ್ಟಿಕಲಿಂದ ನಮಗೆ ಬೇಕಾಗಿರೋದಷ್ಟೇ. ಇನ್ನು ಸೆಕೆಂಡ್ ಆರ್ಟಿಕಲಲ್ಲಿ ನೋಡಿದಾಗ ಭಾರತ ಯಾವ ರೀತಿಯಾಗಿ ಸೆಕ್ಯುರಿಟಿಗೆ ಸಂಬಂಧಪಟ್ಟಂತೆ ಶ್ರೀಲಂಕಾಗೆ ಸಪೋರ್ಟ್ ಮಾಡಿದೆ. 2018ರಲ್ಲಿ ಶ್ರೀಲಂಕಾ ಗೌರ್ಮೆಂಟು ಭಾರತಕ್ಕೆ ಒಂದು ರಿಕ್ವೆಸ್ಟನ್ನು ಮಾಡ್ಕೊಂಡಿರುತ್ತೆ. ಸೊ ಏರ್ಕ್ರಾಫ್ಟನ್ನು ಎನ್ಹ್ಯಾನ್ಸ್ ಮಾಡೋದ್ರಲ್ಲಿ ಅವರ ಒಂದು ಸೆಕ್ಯುರಿಟಿಗೆ ಸಂಬಂಧಪಟ್ಟಂತೆ ಅಥವಾ ಮ್ಯಾರಿಟೈಮ್ ಸರ್ವಿಲೆನ್ಸ್ಗೆ ಸಂಬಂಧಪಟ್ಟಂತೆ ಒಂದು ಕೆಪಾಸಿಟಿಯನ್ನು ಇನ್ಕ್ರೀಸ್ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಈ ಒಂದು ಡೋರ್ನಿಯರ್ ಏರ್ಕ್ರಾಫ್ಟನ್ನು ಅವರು ರಿಕ್ವೆಸ್ಟ್ ಮಾಡಿಕೊಂಡಾಗ ಭಾರತನೂ ಸಹ ಅವರಿಗೆ ಗಿಫ್ಟ್ ಆಗಿ ಕೊಟ್ಟಿದೆ. ಸೊ ಈ ನಿಟ್ಟಿನಲ್ಲಿ ಸೆಕ್ಯುರಿಟಿ ಟೈಸನ್ನು ನಾವು ನೋಡಿದಾಗ ನಮ್ಮ ಮತ್ತು ಶ್ರೀಲಂಕಾದ ಸೆಕ್ಯುರಿಟಿ ಟೈಸು ಸ್ಟ್ರಾಂಗ್ ಆಗಿದೆ, ಭಾರತದ ಒಂದು ಸಪೋರ್ಟನ್ನು ನೋಡ್ಬೋದು. ಇನ್ನು ಕೊಲಂಬೋ ಸೆಕ್ಯುರಿಟಿ ಕಾನ್ಕ್ಲೇವ್ ಅನ್ನುವಂಥದ್ದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಏನು ಹಾಗಂತಂದರೆ ಮ್ಯಾರಿಟೈಮ್ ಕೋಆಪರೇಷನ್ಗೆ ಸಂಬಂಧಪಟ್ಟಂತೆ ಒಂದು ಟ್ರೈಲ್ಯಾಟ್ರಲ್ ಇನಿಷಿಯೇಟಿವನ್ನು ಸ್ಟಾರ್ಟ್ ಮಾಡಲಾಗುತ್ತೆ. ಕೊಲಂಬೋ ಅಂತಂದಾಗ ಶ್ರೀಲಂಕಾನೂ ಸಹ ಪಾರ್ಟ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಶ್ರೀಲಂಕಾ ಇದೆ, ಮಾಲ್ಡೀವ್ಸ್ ಇದೆ ಹಾಗೂ ಭಾರತ ಇರುತ್ತೆ. ಈ 3 ಕಂಟ್ರೀಸ್ಗಳು ಸ್ಟಾರ್ಟ್ ಮಾಡಿರ್ತಾರೆ. ಲೇಟರ್ ಸ್ಟೇಜಲ್ಲಿ ಮೊರೇಷಿಯಸ್ಸು ಸಹ ಈ ಒಂದು ಮ್ಯಾರಿಟೈಮ್ ಕೋಆಪರೇಷನ್ಗೆ ಜಾಯ್ನ್ ಆಗಿರೋದನ್ನು ನೋಡ್ಬೋದು. ನಮ್ಮ ಒಂದು ಇಂಡಿಯನ್ ಓಷನ್ ರೀಜನಲ್ಲಿ ಒಂದು ಕೋಆಪರೇಷನನ್ನು ಬಿಲ್ಡ್ ಮಾಡೋದಕ್ಕೋಸ್ಕರ ಈ ಒಂದು ಸೆಕ್ಯುರಿಟಿ ಕಾನ್ಕ್ಲೇವನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಲಾಗಿದೆ ಅನ್ನುವಂಥದ್ದು ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ಸೊ ಇದರಲ್ಲೂ ಸಹ ನಾವು ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಒಟ್ಟಾರೆಯಾಗಿ ಈ 2 ಆರ್ಟಿಕಲ್ಸಿಂದ ನಮಗೆ ಕ್ಲಿಯರಾಗಿ ಭಾರತ ಹಾಗೂ ಶ್ರೀಲಂಕಾದ ಒಂದು ರಿಲೇಷನ್ ಯಾವ ರೀತಿಯಾಗಿದೆ. ಸೊ ರೀಸೆಂಟಾಗಿ ಹಂಬನ್ಟೋಟಾ ಪೋರ್ಟಲ್ಲಿ ಚೈನೀಸ್ ಅವರ ಒಂದು ವೆಸಲನ್ನು ಸೆಟಪ್ ಮಾಡಲಿಕ್ಕೆ ಅಲೌ ಮಾಡಿರೋದು ಸಹ ನಮಗೆ ಕ್ಲಿಯರಾಗಿ ಗೊತ್ತಿರಬೇಕು.
ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನಾವು ಕನ್ಸಿಡರ್ ಮಾಡೋದಾದರೆ ಸೆಕ್ಯುರಿಟಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಅದರಲ್ಲೂ ಮ್ಯಾರಿಟೈಮ್ ರಿಲೇಟೆಡ್ ಇರತಕ್ಕಂಥ ಸೆಕ್ಯುರಿಟಿ ಕನ್ಸರ್ನಲ್ಲಿ ಚೈನಾದ ಒಂದು ಸೈಂಟಿಫಿಕ್ ರಿಸರ್ಚು ನಮ್ಮ ಒಂದು ದೇಶದ ಮೇಲೆ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದಾಗಲಿ ಅಥವಾ ನಮ್ಮ ದೇಶದ ಹಾಗೂ ಶ್ರೀಲಂಕಾದ ಒಂದು ಸೆಕ್ಯುರಿಟಿ ಕನ್ಸರ್ನ್ಗಳು ಅಥವಾ ಸೆಕ್ಯುರಿಟಿ ಡೈಲಾಗ್ಸ್ಗಳು ಯಾವ ರೀತಿ ಆಗಿದೆ ಅಂದಾಗ ಇವಾಗ ರೀಸೆಂಟ್ ಆಗಿರುವಂಥ ಅಪ್ಡೇಟ್ಸ್ಗಳನ್ನು ನಾವು ಕೊಡಬಹುದು. ಸೊ ಇಷ್ಟು ಇನ್ಫಾರ್ಮೇಷನ್ನು ಈ 2 ಆರ್ಟಿಕಲ್ಸ್ಗಳಿಂದ ನಮಗೆ ಬೇಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್, ಪ್ಯಾನಲ್ ಮೂಡ್ಸ್ ಡಿಸ್ಟ್ರಿಕ್ಟ್ ಲೆವೆಲ್ ಸರ್ವೆ ಟು ಬ್ರಿಂಗ್ ಮೋರ್ ಚಿಲ್ಡ್ರನ್ ಇನ್ ಟು ಅಡಾಪ್ಷನ್ ಆಂಬಿಟ್. ಈ ಒಂದು ಆರ್ಟಿಕಲನ್ನು ಸಿಲಾಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಸೋಷಿಯಲ್ ಜಸ್ಟಿಸಲ್ಲಿ, ಅದರಲ್ಲೂ ಚಿಲ್ಡ್ರನ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸಲ್ಲಿ ನಾವು ಕನೆಕ್ಟ್ ಮಾಡ್ಕೋಬೋದು. ಸೊ ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತಂದರೆ, ನಮ್ಮ ದೇಶದಲ್ಲಿ ಗಾರ್ಡಿಯನ್ಶಿಪ್ ಮತ್ತು ಅಡಾಪ್ಟೇಷನ್ ಲಾಗೆ ಸಂಬಂಧಪಟ್ಟಂಥ ಒಂದು ರಿವ್ಯೂ ರಿಪೋರ್ಟನ್ನು ರೆಡಿ ಮಾಡಿದ್ದಾರೆ. ಸೊ ಈ ಒಂದು ರಿಪೋರ್ಟನ್ನು ಇವಾಗ ಪಾರ್ಲಿಮೆಂಟಲ್ಲಿ ಸಬ್ಮಿಟ್ ಮಾಡಲಾಗಿದೆ. ಈ ಒಂದು ರಿಪೋರ್ಟಲ್ಲಿ ಯಾವ ರೀತಿಯಾದಂತಹ ಇನ್ಫಾರ್ಮೇಷನ್ ಅಥವಾ ಫ್ಯಾಕ್ಟ್ಸ್ ಇದೆ ಅಂತಂದರೆ, ನಮ್ಮ ದೇಶದಲ್ಲಿ ಮಿಲಿಯನ್ನಷ್ಟು ಅನಾಥರಿದ್ದಾರೆ. ಆದರೆ ಅಡಾಪ್ಷನ್ ಮಾಡ್ಕೊಳ್ಳಿಕ್ಕೆ ಅವೈಲೇಬಲ್ ಇರತಕ್ಕಂಥ ಚಿಲ್ಡ್ರನ್ಗಳ ಒಂದು ಸಂಖ್ಯೆ ಅಂತಂದರೆ 2430. ಇಷ್ಟು ಜನಸಂಖ್ಯೆ ಮಾತ್ರ ಇವತ್ತು ದತ್ತು ತೆಗೆದುಕೊಳ್ಳಿಕ್ಕೆ ಅವೈಲೇಬಲ್ ಇರುವಂಥದ್ದು. ಸೊ ನಮ್ಮ ದೇಶದಲ್ಲಿ ಸಾಕಷ್ಟು ಪೇರೆಂಟ್ಸ್ಗಳು ದತ್ತು ತೆಗೆದುಕೊಳ್ಬೇಕು ಅಥವಾ ಅಡಾಪ್ಷನ್ ಮಾಡ್ಕೋಬೇಕು ಅನ್ನುವಂಥ ಒಂದು ಮೈಂಡ್ಸೆಟ್ಟಲ್ಲಿದ್ದಾರೆ. ರೆಡಿ ಇದ್ರೂ ಸಹ ಇವಾಗ ಅವೈಲೇಬಲ್ ಇರ್ತಕ್ಕಂತಹ ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಅನ್ನೋದನ್ನು ಇಲ್ಲಿ ಎಂಫಸೈಸ್ ಮಾಡ್ತಾ ಇದ್ದಾರೆ. ಸೊ ಪಾರ್ಲಿಮೆಂಟರಿ ಪ್ಯಾನಲ್ ಇವಾಗ ಮಾಡಿರುವಂಥ ಒಂದು ರೆಕಮೆಂಡೇಷನ್ ಏನಂತಂದರೆ, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ನಾವು ಒಂದು ಸರ್ವೆಯನ್ನು ಮಾಡಬೇಕು. ಈ ಒಂದು ಸರ್ವೆ ಇವಾಗ ಪ್ರೋ ಆ್ಯಕ್ಟಿವ್ ಆಗಿರಬೇಕು. ಇಲ್ಲಿ ಯಾರ್ಯಾರು ಅನಾಥರಿದ್ದಾರೆ ಹಾಗೂ ತಂದೆ ತಾಯಿಗಳು ಮಕ್ಕಳು ಬಿಟ್ಟು ಹೋಗಿರುವಂಥ ಕಂಡೀಷನ್ಸ್ ಇರುತ್ತೆ. ಈ ಎಲ್ಲ ಸರ್ವೆಯನ್ನು ನಾವು ಪ್ರಾಪರಾಗಿ ಮಾಡಬೇಕು ಅನ್ನುವಂಥದ್ದನ್ನು ಇವಾಗ ಪಾರ್ಲಿಮೆಂಟರಿ ಪ್ಯಾನಲ್ ಹೇಳಿರೋದನ್ನು ನಾವು ಈ ಒಂದು ಆರ್ಟಿಕಲಲ್ಲಿ ನೋಡ್ಬೋದು. ಇನ್ನು ಈ ಒಂದು ಅಡಾಪ್ಷನ್ಗೆ ಸಂಬಂಧಪಟ್ಟಂತೆ ಸೆಂಟ್ರಲ್ ಅಡಾಪ್ಷನ್ ರಿಸೋರ್ಸ್ ಅಥಾರಿಟಿ, ಕಾರಾ ಅನ್ನುವಂಥ ನೇಮಿಂದ ಇದನ್ನು ಕರೀತಾರೆ. ಇದೊಂದು ಸ್ಟ್ಯಾಟ್ಯುಟರಿ ಬಾಡಿಯಾಗಿದೆ, ಅಟೋನಾಮಸ್ ಆಗಿರುವಂಥ ಒಂದು ಸ್ಟೇಟಸನ್ನು ಸಹ ಹೊಂದಿದೆ. ಮಿನಿಸ್ಟ್ರಿ ಆಫ್ ವುಮನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ನಡಿನಲ್ಲಿ ಬರುತ್ತೆ. ಇದನ್ನು ಸೆಟಪ್ ಮಾಡಿರುವಂತಹ ಇಯರ್ ಅಂತಂದರೆ 1990. ಸೊ ಈ ಒಂದು ನೋಡಲ್ ಬಾಡಿ ನಡಿನಲ್ಲಿ ಇವತ್ತು ಅಡಾಪ್ಷನ್ಸ್ಗಳು ನಡೆಯುತ್ತೆ ನಮ್ಮ ದೇಶದಲ್ಲಿ, ಅಥವಾ ದೇಶದ ಒಳಗಡೆ ನಡೀತಕ್ಕಂಥ ಅಡಾಪ್ಷನ್ಸನ್ನು ನಾವು ಇದೇ ಒಂದು ರೆಗ್ಯುಲೇಟರಿ ಬಾಡಿ ನಡಿನಲ್ಲಿ ನೋಡ್ಬೋದು. ಹಾಗೂ ಇಂಟರ್ ಕಂಟ್ರಿ ಅಡಾಪ್ಷನ್ಸ್ಗಳು ನಡೀತಾವಲ್ಲ, ಇದನ್ನು ಸಹ ಇವತ್ತು ರೆಗ್ಯುಲೇಟ್ ಮಾಡಿರುವಂಥ ಅಥಾರಿಟಿ ಅಂತಂದರೆ ಕಾರಾ. ಸೊ ಈ ಒಂದು ಅಥಾರಿಟಿ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟು. 2003ರಲ್ಲಿ ಭಾರತ ಹೇಗ್ ಕನ್ವೆನ್ಷನ್ ಆನ್ ಇಂಟರ್ ಕಂಟ್ರಿ ಅಡಾಪ್ಷನನ್ನು ರೆಟಿಫೈ ಮಾಡಿರೋದನ್ನು ನೋಡಿದ್ವಿ. ಇಲ್ಲಿರ್ತಕ್ಕಂಥ ಪ್ರೊವಿಷನ್ಸ್ಗಳನ್ನು ನಾವು ಇಂಟರ್ ಕಂಟ್ರಿ ಅಡಾಪ್ಷನ್ಸನ್ನು ಮಾಡುವಾಗ ಬಳಕೆ ಮಾಡಿಕೊಳ್ಳುತ್ತೆ. ಅದರಲ್ಲೂ ಈ ಒಂದು ಸೆಂಟ್ರಲ್ ಅಥಾರಿಟಿ ಈ ಒಂದು ಪ್ರೊವಿಷನ್ಸನ್ನು ಫಾಲೋ ಮಾಡಿಕೊಳ್ಳುತ್ತೆ ಅನ್ನುವಂಥದ್ದು. ಇನ್ನು ಅಡಾಪ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿದೆ, ಇವಾಗ ಯಾವುದೇ ಒಂದು ಪೇರೆಂಟ್ಗೆ ಮಕ್ಕಳು ಬೇಕಾಗಿದೆ ಅಂತಂದಾಗ ಫಸ್ಟ್ ಅವರು ರಿಜಿಸ್ಟ್ರೇಷನನ್ನು ಮಾಡಬೇಕು. ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಒಂದು ವೆಬ್ಸೈಟ್ ಇದೆ, ಚೈಲ್ಡ್ ಅಡಾಪ್ಷನ್ ರಿಸೋರ್ಸ್ ಇನ್ಫಾರ್ಮೇಷನ್ ಆ್ಯಂಡ್ ಗೈಡೆನ್ಸ್ ಸಿಸ್ಟಮ್. ಈ ಒಂದು ಸಿಸ್ಟಮ್ ನಡಿನಲ್ಲಿ ರಿಜಿಸ್ಟ್ರೇಷನನ್ನು ಮಾಡ್ಕೊಂಡು ಆದಮೇಲೆ ಸೊ ಕೆಲವೊಂದಿಷ್ಟು ಸ್ಪೆಷಲೈಸ್ಡ್ ಏಜೆನ್ಸಿಗಳು ಏನು ಮಾಡ್ತಾರೆ ಅಂತಂದರೆ, ಪ್ರಾಪರ್ ಆಗಿರುವಂಥ ಸ್ಟಡಿ ಮಾಡ್ತಾರೆ, ಪ್ಯಾರೆಂಟ್ಸ್ಗಳು ಎಲಿಜಿಬಲ್ ಇದ್ದಾರೋ ಇಲ್ವೋ ಅಂತ. ಸೊ ಅವರ ಒಂದು ಮ್ಯಾರಿಟಲ್ ಸ್ಟೇಟಸ್ ಯಾವ ರೀತಿಯಾಗಿದೆ, ರಿಲಿಜನ್ ಯಾವ ರೀತಿಯಾಗಿದೆ. ಸೊ ಈ ಎಲ್ಲ ಇನ್ವೆಸ್ಟಿಗೇಷನ್ಸನ್ನು ಇವತ್ತು ಸ್ಪೆಷಲೈಸ್ಡ್ ಅಡಾಪ್ಷನ್ ಏಜೆನ್ಸಿಗಳು ಮಾಡ್ತವೆ. ಸೊ ಇವರ ಒಂದು ರಿಪೋರ್ಟ್ನ ಆಧಾರದ ಮೇಲೆ ಕೋರ್ಟಲ್ಲಿ ಒಂದು ಆರ್ಡರ್ನ ಇಶ್ಯೂ ಮಾಡಲಾಗುತ್ತೆ. ಕೋರ್ಟಲ್ಲಿ ಆರ್ಡರ್ನ ಪ್ರಕಾರ ಅಪ್ರೂವಲನ್ನು ಪಡೆದ ಮೇಲೆ ಅವರು ದತ್ತುವನ್ನು ತೆಗೆದುಕೊಳ್ಬೋದು. ಇದು ಜನರಲ್ ಪ್ರೊಸೀಜರ್ ನಡಿನಲ್ಲಿ ನಾವು ನೋಡ್ಬೋದು. ಇನ್ನು ಚೈಲ್ಡ್ ಅಡಾಪ್ಷನ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ರೆಗ್ಯುಲೇಟಿಂಗ್ ಆ್ಯಕ್ಟ್ಗಳು ಇದ್ದಾವೆ ನಮ್ಮ ದೇಶದಲ್ಲಿ. ಫಾರ್ ಎಕ್ಸಾಂಪಲ್ ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್ ಅಂತ ನೋಡ್ತೀವಿ 2015. ಇದರಲ್ಲಿ ಅಡಾಪ್ಷನ್ಸನ್ನು ಯಾವ ರೀತಿಯಾಗಿ ಮಾಡ್ಕೋಬೇಕು, ಸೇಮ್ ಸೆಕ್ಸ್ ಚಿಲ್ಡ್ರನ್ಗಳನ್ನು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಇವಾಗ ಪರ್ಮಿಷನ್ ಇದೆ ಅನ್ನುವಂಥದ್ದಾಗಲಿ, ಅಥವಾ ಸಿಂಗಲ್ ಇರುವಂಥವರು, ಡಿವೋರ್ಸ್ಡ್ ಆಗಿರುವಂಥವರು ಸಹ ಜುವೆನೈಲ್ ಜಸ್ಟಿಸ್ ನಡಿನಲ್ಲಿ ಅಡಾಪ್ಷನ್ಸನ್ನು ಮಾಡ್ಕೋಬೋದು. ಆದರೆ ಸಿಂಗಲ್ ಮೇಲ್ ಇರ್ತಾರಲ್ಲ, ಅವರು ಯಾವುದೇ ರೀತಿಯಾಗಿ ಗರ್ಲ್ ಚೈಲ್ಡನ್ನು ಅಡಾಪ್ಟ್ ಮಾಡ್ಕೋಬಾರ್ದು ಅನ್ನೋದನ್ನು ಸಹ ಎಕ್ಸೆಪ್ಷನ್ ಅಡಿನಲ್ಲಿ ನಾವು ನೋಡ್ಬೋದು. ಇನ್ನು ಹಿಂದೂ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ ನಡಿನಲ್ಲಿ 1956 ಈ ಒಂದು ಆ್ಯಕ್ಟಲ್ಲಿ ಹಿಂದೂ ಪ್ಯಾರೆಂಟ್ಗಳು ಅಥವಾ ಗಾರ್ಡಿಯನ್ಗಳು ಬೇರೆ ಒಬ್ಬ ವ್ಯಕ್ತಿ ಹಿಂದೂ ರಿಲಿಜನ್ಗೆ ಬಿಲಾಂಗ್ ಆಗುವಾಗ ಅಡಾಪ್ಷನನ್ನು ಮಾಡ್ಕೊಳ್ಳುವಂಥ ಪ್ರವಿಧಾನಗಳನ್ನು ಸಹ ನಾವು ಈ ಒಂದು ಆ್ಯಕ್ಟ್ ನಡಿನಲ್ಲಿ ನೋಡ್ಬೋದು. ಸೊ ಇವೆಲ್ಲ ನಾವು ಎಡಿಷ್ನಲ್ ಆ್ಯಕ್ಟ್ ಯಾವ ರೀತಿಯಾಗಿ ನಮ್ಮ ದೇಶದಲ್ಲಿ ಅಡಾಪ್ಷನನ್ನು ಕಂಟ್ರೋಲ್ ಮಾಡ್ತಾ ಇದ್ದಾವೆ ಅನ್ನುವಂಥದ್ದು. ಇನ್ನು ಚೈಲ್ಡ್ ಅಡಾಪ್ಷನ್ಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಇಶ್ಯೂಸನ್ನು ನಾವು ನಮ್ಮ ದೇಶದಲ್ಲಿ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಏಜ್ ಮ್ಯಾಟರ್ ಆಗುತ್ತೆ. 0 to 2 years ಇರ್ತಕ್ಕಂಥ ಮಕ್ಕಳನ್ನು ಇವತ್ತು ಪ್ರಿಫರ್ ಮಾಡ್ತಾರೆ. ಯಾಕೆಂದರೆ ಈ ಒಂದು ಡ್ಯೂರೇಷನಲ್ಲಿ ಪೇರೆಂಟ್ ಹಾಗೂ ಚೈಲ್ಡ್ನ ಒಂದು ಬಾಂಡ್ ಹೆಚ್ಚಾಗಿರುತ್ತೆ ಅನ್ನುವಂಥದ್ದು.
ಹಾಗಾಗಿ ಈ ಒಂದು ಏಜ್ ಗ್ರೂಪಲ್ಲಿರ್ತಕ್ಕಂಥ ಮಕ್ಕಳನ್ನು ಮಾತ್ರ ಇಲ್ಲಿ ಪ್ರಿಫರ್ ಮಾಡ್ತಾ ಇರೋದನ್ನು ನಾವು ನೋಡ್ಬೋದು. ಹಾಗೂ ಪೇರೆಂಟ್ ಸೆಂಟ್ರಿಸಮ್ ಅಂತ ಬಳಕೆ ಮಾಡ್ತಾರೆ. ಪೇರೆಂಟ್ಗಳು ಯಾವ ಮಕ್ಕಳು ಬೇಕು ಅನ್ನೋದನ್ನು ಅವರೇ ಚೂಸ್ ಮಾಡ್ಕೋಬೋದು. ಇಲ್ಲಿ ಮಕ್ಕಳು ಯಾರು ತಂದೆ ತಾಯಿ ಬೇಕಂತ ಚೂಸ್ ಮಾಡ್ಕೊಳ್ಳುವಂಥದ್ದಿಲ್ಲ. ಹಾಗಾಗಿ ಚೈಲ್ಡ್ ಸೆಂಟರ್ ಇಲ್ಲ, ಇಲ್ಲಿ ಕೇವಲ ಪೇರೆಂಟ್ ಸೆಂಟ್ರಿಸಮ್ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಕೆಲವು ಇನ್ಸ್ಟಿಟ್ಯೂಷನಲ್ ಇಶ್ಯೂಸ್ಗಳನ್ನು ಸಹ ನಾವಿಲ್ಲಿ ಎಂಫಸೈಸ್ ಮಾಡ್ಬೋದು. ಅನಾಥರು ಇರತಕ್ಕಂತಹ ಈ ಒಂದು ವಾಸಸ್ಥಾನದಲ್ಲಿ ಸಾಕಷ್ಟು ಪುವರ್ ಇರತಕ್ಕಂಥ ಮಕ್ಕಳು ಸಹ ವಾಸವಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ನ ಕೊರತೆ ಇದೆ ಅನ್ನೋದನ್ನು ನಾವಿಲ್ಲಿ ಹೇಳ್ಬೋದು. ಇನ್ನು ಡಿಸ್ಕ್ರಿಮಿನೇಷನನ್ನು ನಾವಿಲ್ಲಿ ಕಾಣುವಂಥದ್ದು. ಸೊ ನಮ್ಮ ದೇಶದಲ್ಲಿ ಇವಾಗ ಒಂದು ಮೈಂಡ್ಸೆಟ್ ಯಾವ ರೀತಿಯಾಗಿರುತ್ತೆ ಅಂತಂದರೆ, ವಂಶಾವಳಿ ಅಥವಾ ತಮ್ಮ ಒಂದು ವಂಶವನ್ನು ವೃದ್ಧಿ ಮಾಡಲಿಕ್ಕೆ ಅಥವಾ ತಮ್ಮ ಒಂದು ಲೈನೇಜನ್ನು ಬೆಳವಣಿಗೆ ಮಾಡಲಿಕ್ಕೋಸ್ಕರ ಮಕ್ಕಳನ್ನು ಮಾಡೋದಾಗಲಿ. ಸೊ ಈ ಒಂದು ಮೈಂಡ್ಸೆಟ್ ಇದ್ದಾಗ ಸಾಕಷ್ಟು ಜನ ಮುಂದಾಗಲ್ಲ ಇವಾಗ ಅಡಾಪ್ಷನನ್ನು ಮಾಡ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಈ ರೀತಿಯಾಗಿ ಹಲವಾರು ಇಶ್ಯೂಸ್ಗಳನ್ನು ಸಹ ನಾವು ಅಡ್ರೆಸ್ ಮಾಡ್ಬೋದು. ಇಷ್ಟು ಇನ್ಫಾರ್ಮೇಷನ್ ನಮಗೆ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಬೇಕಾಗಿರುವಂಥ ಡೈಮೆನ್ಷನ್ಸು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಸ್ಪೆಸಿಫಿಕಲಿ ನೋಡೋದಾದರೆ ಪ್ರಿಲಿಮ್ಸ್ ಲೆವೆಲಲ್ಲಿ ಅಂತಂದರೆ ಕಾರಾ ಇನ್ಸ್ಟಿಟ್ಯೂಷನ್ನು ಅಥವಾ ಅಥಾರಿಟಿ ನಮಗೆ ಇಂಪಾರ್ಟೆಂಟು. ಇದರ ಮೇಲೆ ನಾವು ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಚೈಲ್ಡ್ ಅಡಾಪ್ಷನ್ಗೆ ಸಂಬಂಧಪಟ್ಟಂತೆ ಚೈಲ್ಡ್ಗೆ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸ್ಗಳೇನಿದಾವಲ್ಲ ಅದರಲ್ಲೂ ಸಹ ಈ ಒಂದು ಇನ್ಫಾರ್ಮೇಷನು ಅಥವಾ ಡೈಮೆನ್ಷನ್ಸು ಮೇನ್ಸ್ ಲೆವೆಲಲ್ಲಿ ನಮಗೆ ಹೆಲ್ಪ್ ಆಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ದ ಫ್ರೆಜಿಲಿಟಿ ಆಫ್ ದ ನಾರ್ತ್ ಈಸ್ಟ್ಸ್ ಇಂಟಿಗ್ರೇಷನ್. ಈ ಒಂದು ಆರ್ಟಿಕಲನ್ನು ಸಿಲಾಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನಲ್ಲಿ ನಾವು ಕನೆಕ್ಟ್ ಮಾಡ್ಕೋಬೋದು. ಸೊ ಆರ್ಟಿಕಲಲ್ಲಿರುವಂತಹ ಕೋರ್ ಇನ್ಫಾರ್ಮೇಷನ್ನು ನಾರ್ತ್ ಈಸ್ಟರ್ನ್ ಸ್ಟೇಟು ನಮ್ಮ ದೇಶದ ಒಂದು ಮೇನ್ ಸ್ಟ್ರೀಮ್ಗೆ ಸಿಂಕ್ ಆಗ್ತಾ ಇಲ್ಲ, ಇಂಟಿಗ್ರೇಟ್ ಆಗ್ತಾ ಇಲ್ಲ. ಭಾರತ ಸ್ವತಂತ್ರದ ಟೈಮಲ್ಲಿಂದನೂ ಇಲ್ಲಿ ತನೂ ನಾರ್ತ್ ಈಸ್ಟರ್ನ್ ಸ್ಟೇಟ್ಗಳನ್ನು ಇಂಟಿಗ್ರೇಟ್ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಪಡ್ತಾ ಇದೆ. ಸಾಕಷ್ಟು ಮೇಜರ್ಸ್ಗಳನ್ನು ಸಹ ತಗೊಂಡಿದೆ. ನ್ಯಾಷನಲ್ ಅಜೆಂಡಾ ಆಗಿದ್ರೂ ಸಹ ಇವತ್ತು ನಾವು ನಮ್ಮ ಒಂದು ಭಾರತದ ಸ್ವಾತಂತ್ರ್ಯದ ಜರ್ನಿಯಲ್ಲಿ ನಾರ್ತ್ ಈಸ್ಟರ್ನ್ ಸ್ಟೇಟನ್ನು ನಮ್ಮ ದೇಶದ ಮೇನ್ ಸ್ಟ್ರೀಮ್ ನಡಿನಲ್ಲಿ ತರಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು. ಸೊ ಯಾವ ರೀತಿಯಾದಂಥ ಮೇಜರ್ಸ್ಗಳನ್ನು ತೆಗೆದುಕೊಂಡಿದ್ದೀವಿ? 6th ಶೆಡ್ಯೂಲ್ ಇರ್ಬೋದು, 1949ನಲ್ಲಿ ಇಂಟ್ರೊಡ್ಯೂಸ್ ಮಾಡಿರುವಂಥ ಈ ಒಂದು ಶೆಡ್ಯೂಲ್ ಆಗಿರ್ಬೋದು, ಆರ್ಮ್ಡ್ ಫೋರ್ಸಸ್ ಆ್ಯಕ್ಟ್ ಅಂತ ಕೇಳ್ತೀವಿ, ಆಫ್ಸ್ಪಾ ಆ್ಯಕ್ಟ್ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಈ ಒಂದು ಆ್ಯಕ್ಟನ್ನು ಸಹ 1958ಅಲ್ಲಿ ನಾವು ಜಾರಿಗೆ ತಂದಿದ್ದೀವಿ. ಸೊ ಈ ಒಂದು ಆರ್ಟಿಕಲ್ ನಡಿನಲ್ಲಿ ಒಟ್ಟಾರೆಯಾಗಿ ಇಂಟಿಗ್ರೇಷನ್ ಯಾಕೆ ಇವಾಗ ಸಕ್ಸಸ್ಫುಲ್ ಆಗಿಲ್ಲ, ಸ್ಟಿಲ್ ಇಟ್ ಈಸ್ ಗೋಯಿಂಗ್ ಆನ್ ಅನ್ನುವಂಥ ಒಂದು ಕ್ವಶನ್ ಮಾರ್ಕನ್ನು ಇಟ್ಟಿದ್ದಾರೆ. ಸೊ ಇಲ್ಲಿ ನಾವು ಫೋಕಸ್ ಮಾಡಬೇಕಾಗಿರುವಂಥದ್ದು ನಾರ್ತ್ ಈಸ್ಟಲ್ಲಿರ್ತಕ್ಕಂಥ ಸ್ಟೇಟ್ಗಳು ಯಾವ ರೀತಿಯಾಗಿ ಇವಾಲ್ವ್ ಆಗಿದೆ, ಈ ಒಂದು ಎವಲ್ಯೂಷನ್ ಪ್ರೊಸೆಸ್ಸಲ್ಲಿ ನಮ್ಮ ಸರ್ಕಾರ ಯಾವ ರೀತಿಯಾದಂಥ ಸ್ಟೆಪ್ಸನ್ನು ತೆಗೆದುಕೊಂಡಿದೆ, ಇದರ ಒಂದು ಕಾಂಟ್ರಿಬ್ಯೂಷನ್ ಯಾವ ರೀತಿಯಾಗಿದೆ ಅಂತ. ಸೊ ಮೊದಲೇದಾಗಿ ಇವಾಗ ಈ ನಾರ್ತ್ ಈಸ್ಟ್ ಸ್ಟೇಟ್ ಇದೆಯಲ್ಲ, ಇದನ್ನು ಕಂಪ್ಲೀಟಾಗಿ ಅಸ್ಸಾಂ ಅಂತ ಮೊದಲು ಕರೀತಿದ್ರು. 2 ಕಿಂಗ್ಡಮ್ಗಳನ್ನು ಎಕ್ಸ್ಕ್ಲೂಡ್ ಮಾಡಿ, ಒಂದು ತ್ರಿಪುರ, ಇನ್ನೊಂದು ಮಣಿಪುರ್. ಭಾರತ ಫಸ್ಟ್ ಟೈಮ್ 6th ಶೆಡ್ಯೂಲನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡುತ್ತೆ. ಇಲ್ಲಿರ್ತಕ್ಕಂಥ ಒಂದು ಅಡ್ಮಿನಿಸ್ಟ್ರೇಷನನ್ನು ನೋಡ್ಕೊಳ್ಳಿಕ್ಕೆ ಅಥವಾ ಅಸ್ಸಾಂ ಟ್ರೈಬಲ್ ಬೆಲ್ಟನ್ನು ಕಂಟ್ರೋಲ್ ಮಾಡಲಿಕ್ಕೆ 6th ಶೆಡ್ಯೂಲನ್ನು ಜಾರಿಗೆ ತರ್ತಾರೆ. ಇದರಲ್ಲಿರ್ತಕ್ಕಂಥ ಮ್ಯಾಂಡೇಟರಿ ಪ್ರೊವಿಷನ್ ಅಂತಂದರೆ ಅಟೋನೋಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ಸನ್ನು ಸೆಟಪ್ ಮಾಡೋದು ಹಾಗೂ ಟ್ರೈಬಲ್ ಕಸ್ಟಮರಿಗೆ ಸಂಬಂಧಪಟ್ಟಂತೆ ಟ್ರೈಬಲ್ ಕಸ್ಟಮರಿ ಲಾಸನ್ನು ಪ್ರೊಟೆಕ್ಟ್ ಮಾಡಲು ಸ್ಟೆಪ್ಸನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು. ಸೊ ಇಷ್ಟು ಇನಿಷಿಯೇಟಿವ್ ಸ್ಟೇಜಲ್ಲಿ. ಇನ್ನು ನಾಗಾ ಹಿಲ್ಸಲ್ಲಿರ್ತಕ್ಕಂಥ ಜನರು 6th ಶೆಡ್ಯೂಲನ್ನು ರೆಫ್ಯೂಸ್ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಆಫ್ಸ್ಪಾ ಆ್ಯಕ್ಟನ್ನು ಜಾರಿಗೆ ತರಲಾಗುತ್ತೆ. ಅಲ್ಲಿರುವಂತಹ ಡಿಸ್ಟರ್ಬೆನ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಒಂದು ಆರ್ಮ್ಡ್ ಫೋರ್ಸಸನ್ನು ಏನು ಸೆಟಪ್ ಮಾಡ್ತಾರಲ್ಲ, ಆಫ್ಸ್ಪಾ ಆ್ಯಕ್ಟ್. ಇಷ್ಟು ನಾಗಾ ಹಿಲ್ಲಲ್ಲಿರ್ತಕ್ಕಂಥ ಕಂಟ್ರೋಲು. ನಾಗಾ ಸ್ಟೇಟ್ ಯಾವಾಗ ಆಗುತ್ತೆ ಅಂದರೆ 1963ನಲ್ಲಿ. ಸೊ ಲೇಟೆಸ್ಟ್ ಸ್ಟೇಜಲ್ಲಿ ಇದು ಸ್ಟೇಟ್ಹುಡ್ಡನ್ನು ಪಡ್ಕೊಂಡಿರೋದನ್ನು ಸಹ ನಾವು ನೋಡ್ಬೋದು, 1963 ಅನ್ನುವಂಥದ್ದು. ಇನ್ನು 1972ನಲ್ಲಿ ಇಂಪಾರ್ಟೆಂಟ್ ಚೇಂಜಸ್ ಅಂತಂದರೆ ಇವಾಗ ಅಸ್ಸಾಮಲ್ಲಿರ್ತಕ್ಕಂಥ ಅಟೋನೋಮಸ್ ರೀಸನ್ಸ್ಗಳು ಬೈಫರ್ಕೇಷನ್ ಆಗ್ತವೆ. ಅದರಲ್ಲಿ ಮೇಘಾಲಯ ಫಸ್ಟ್ ಸ್ಟೇಟ್ ಆಗಿ ಕನ್ವರ್ಟ್ ಆಗ್ತಾ ಇರುವಂಥದ್ದನ್ನು ಮತ್ತು ಅರುಣಾಚಲ್ ಪ್ರದೇಶ್, ಮಿಜೋರಾಂ ಏನಿದೆಯಲ್ಲ ಅವೆರಡೂ ಸಹ ಯೂನಿಯನ್ ಟೆರಿಟರಿ ಆಗ್ತವೆ. ಇದು ಅಸ್ಸಾಮಿಂದ ಆಗಿರುವಂಥ ಬೈಫರ್ಕೇಷನ್ 1972ನಲ್ಲಿ. 1987ನಲ್ಲಿ ಈ 2 ಯೂನಿಯನ್ ಟೆರಿಟರೀಸ್ಗಳು ಅರುಣಾಚಲ ಪ್ರದೇಶ್ ಮತ್ತು ಮಿಜೋರಾಂ ಸ್ಟೇಟ್ಹುಡ್ಡನ್ನು ಪಡ್ಕೊಳ್ಳೋದಾಗಲಿ. ಯಾವಾಗ ಅಸ್ಸಾಂ ಬೈಫರ್ಕೇಷನ್ ಆಗುತ್ತಲ್ಲ ಅದೇ ಸಂದರ್ಭದಲ್ಲಿ ರಿಮೇನಿಂಗ್ 2 ಸ್ಟೇಟ್ಸ್ಗಳಿರ್ತಾವಲ್ಲ, ತ್ರಿಪುರ ಹಾಗೂ ಮಣಿಪುರ್, ಇವೆರಡೂ ಸಹ ಸ್ಟೇಟ್ಹುಡ್ಡನ್ನು ಆವಾಗಲೇ ಪಡ್ಕೋತವೆ. ಸೊ ಮೊದಲೇ ಅವು ಅಸ್ಸಾಂ ಬೆಲ್ಟಲ್ಲಿ ಇಂಟಿಗ್ರೇಟ್ ಆಗಿರೋದಿಲ್ಲ. ತ್ರಿಪುರ ಮತ್ತು ಮಣಿಪುರ್ ಇವೆರಡೂ ಕಿಂಗ್ಡಮ್ಗಳು ಎಕ್ಸ್ಕ್ಲೂಡೆಡ್, ಬಟ್ ಸ್ಟೇಟ್ಹುಡ್ಡನ್ನು 1972ನಲ್ಲಿ ಪಡ್ಕೊಳ್ತವೆ ಅನ್ನುವಂಥದ್ದು. ನಾರ್ತ್ ಈಸ್ಟರ್ನ್ ಸ್ಟೇಟ್ಗಳು ಸ್ಟೇಟ್ಹುಡ್ಡನ್ನು ಗ್ರ್ಯಾಜುವಲ್ ಆಗಿ ಪಡ್ಕೊಂಡ್ರೂ ಸಹ ಇವರ ಒಂದು ಆಟಿಟ್ಯೂಡ್ ಅಥವಾ ಇವರ ಒಂದು ಎಮೋಷನ್ ಏನಿದೆಯಲ್ಲ ಮೇನ್ ಸ್ಟ್ರೀಮ್ ಇಂಡಿಯಾಗೆ ಒಂದು ಪ್ರಾಪರ್ ಆಗಿರುವಂಥ ಐಡೆಂಟಿಟಿ ಇಲ್ಲ.
ಸೊ ಒಂದು ಇನ್ಕಂಪ್ಲೀಟ್ ಆಗಿರುವಂತಹ ಕ್ವಶನ್ ಮಾರ್ಕ್ ಆಗಿದೆ ಇಲ್ಲಿ. ಇನ್ಸರ್ಜೆನ್ಸೀಸ್ಗಳು ನಡೀತಾನೆ ಇದ್ದಾವೆ ಅಸ್ಸಾಂ ಮತ್ತು ಮಣಿಪುರದಲ್ಲಿ. ಅವರ ಒಂದು ಎಮೋಷನ್ ಏನಿದೆಯಲ್ಲ ಇಲ್ಲಿ ಪ್ರಾಪರಾಗಿ ಸಿಂಕ್ ಆಗ್ತಾ ಇಲ್ಲ ಅಥವಾ ನ್ಯಾರೋ ಮೈಂಡೆಡ್ ಇದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಭಾರತ 1991ನಲ್ಲಿ ಇಂಡಿಯಾಸ್ ಲುಕ್ ಈಸ್ಟ್ ಪಾಲಿಸಿ ಅನ್ನುವಂಥದ್ದನ್ನು ತಂದಿದ್ದಾರೆ. ಸೊ ಇದರ ಒಂದು ಆಬ್ಜೆಕ್ಟಿವ್ ಯಾವ ರೀತಿಯಾಗಿದೆ ಅಂತಂದರೆ, ಸೌತ್ ಈಸ್ಟ್ ಏಷ್ಯಾದ ಎಕಾನಮಿಯನ್ನು ಕನೆಕ್ಟ್ ಮಾಡಲು ನಾರ್ತ್ ಈಸ್ಟರ್ನ್ ರೀಜನ್ ಏನಿದೆಯಲ್ಲ ನಮ್ಮ ದೇಶದಲ್ಲಿ, ಇದು ಇವತ್ತು ಬ್ರಿಡ್ಜ್ ಆಗಿ ಆ್ಯಕ್ಟ್ ಮಾಡ್ತಾ ಇದೆ, ಒಂದು ಪ್ರಾಪರ್ ಆಗಿರುವಂಥ ಪ್ಲ್ಯಾಟ್ಫಾರ್ಮನ್ನು ಕೊಡ್ತಾ ಇದೆ ಅನ್ನುವಂಥದ್ದು. ಹಾಗಾಗಿ ಸರ್ಕಾರನೂ ಸಹ ಇವತ್ತು ನಾರ್ತ್ ಈಸ್ಟರ್ನ್ ಏರಿಯಾ ಮೇಲೆ ಹೆಚ್ಚು ಫೋಕಸ್ ಮಾಡ್ತಾ ಇರೋದನ್ನು ನೋಡ್ಬೋದು. ಲೋಕಲ್ ಗವರ್ನೆನ್ಸನ್ನು ಎಂಫಸೈಸ್ ಮಾಡೋದಾಗಲಿ ಅಥವಾ ಅಲ್ಲಿರುವಂತಹ ಕಲ್ಚರ್ ಆಸ್ಪೆಕ್ಟ್ಗೆ ಸಂಬಂಧಪಟ್ಟಂತೆ ಪ್ರಮೋಷನನ್ನು ಮಾಡೋದಾಗಲಿ, ಈ ರೀತಿಯಾದಂಥ ಹಲವಾರು ಇನಿಷಿಯೇಟಿವ್ಸನ್ನು ಸಹ ಸರ್ಕಾರ ಇವತ್ತು ತೆಗೆದುಕೊಂಡಿದೆ ಅನ್ನುವಂಥದ್ದು. ಆದ್ರೂ ಸಹ ಮೇನ್ ಸ್ಟ್ರೀಮ್ಗೆ ಸಿಂಕ್ ಆಗೋದ್ರಲ್ಲಿ ಒಂದು ರಿಜಿಡಿಟಿಯನ್ನು ನಾರ್ತ್ ಈಸ್ಟರ್ನ್ ಸೈಡಿಂದ ಬರ್ತಾ ಇದೆ ಅನ್ನುವಂಥದ್ದನ್ನು ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ನಾವು ಪೊಲಿಟಿಕಲ್ ಸಪೋರ್ಟನ್ನು ನಾರ್ತ್ ಈಸ್ಟರ್ನ್ ಸ್ಟೇಟಿಂದ ನೋಡಿದಾಗ ಇವಾಗಿರುವಂಥ ಸೆಂಟ್ರಲ್ ಗೌರ್ಮೆಂಟ್ಗೆ ಸಾಕಷ್ಟು ಸಪೋರ್ಟನ್ನು ಈ ಒಂದು ರೀಜನಿಂದ ನೋಡ್ತಾ ಇದ್ದೀವಿ. ಆದರೆ ಸರ್ಕಾರ ತೆಗೆದುಕೊಂಡಿರುವಂಥ ಕೆಲವೊಂದಿಷ್ಟು ಸ್ಟೆಪ್ಸ್ಗಳು ಅಲ್ಲಿ ಒಂದು ಟ್ರಬಲನ್ನು ಕ್ರಿಯೇಟ್ ಮಾಡಿದ್ದೇವೆ. ಸಿಟಿಜನ್ಶಿಪ್ ಆ್ಯಕ್ಟ್ ಇರ್ಬೋದು, ಆಪ್ಸ್ಪಾ ಆ್ಯಕ್ಟ್ ಇರ್ಬೋದು, ಈ ರೀತಿಯಾದಂಥ ಆ್ಯಕ್ಟ್ಗಳನ್ನು ಸಹ ನಾವಿಲ್ಲಿ ಎಂಫಸೈಸ್ ಮಾಡ್ಬೋದು. ಸೊ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಇವಾಗ ಪವರಲ್ಲಿದ್ದರೂ ಸಹ ಅಲ್ಲೊಂದು ಡಿಸ್ಟರ್ಬೆನ್ಸನ್ನು ಕ್ರಿಯೇಟ್ ಮಾಡಿದೆ. ಅಲ್ಲಿಂದ ಸಪೋರ್ಟ್ ಸಿಕ್ಕರೂ ಸಹ ಇದು ಪ್ರಾಪರ್ ಆಗಿರುವಂಥ ಒಂದು ಕೋಆಪ್ರೇಷನನ್ನು ನಾವಿಲ್ಲಿ ಕಾಣ್ತಾ ಇಲ್ಲ. ಸೊ ಇದೊಂದು ಅನ್ಸೆಟಲಿಂಗ್ ಕ್ವಶನ್ ಆಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ನಿಮಗೆ ಒಂದು ಕ್ವಶನನ್ನು ಕೇಳೋದಾದರೆ, ನಾರ್ತ್ ಈಸ್ಟರ್ನ್ ಸ್ಟೇಟ್ಗಳಲ್ಲಿ ಯಾವ್ಯಾವ ಸ್ಟೇಟ್ಸ್ಗಳನ್ನು ನೋಡ್ತಾ ಇದ್ದೀವಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.